ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮದುವೆಯಾಗ್ತೀನಿ, ಸಂಸಾರ ಮಾಡಲ್ಲ, 60 ವರ್ಷವಾಗುವವರೆಗೂ ನನಗೆ ಮಕ್ಕಳು ಬೇಕಿಲ್ಲ, ನನ್ನನ್ನು ಮುಟ್ಟಿದ್ರೆ ಬ್ಯೂಟಿ ಹಾಳಾಗತ್ತೆ, ಹೆಂಡತಿ ಕಾಟಕ್ಕೆ ಬೇಸತ್ತು ಡಿವೋರ್ಸ್ ಕೇಳಿದ ಗಂಡ, ವಿಚ್ಛೇದನ ಬೇಕಂದ್ರೆ 45 ಲಕ್ಷಕ್ಕೆ ಡಿಮ್ಯಾಂಡ್. ಬೆಂಗಳೂರಲ್ಲಿ ಮತ್ತೊಂದು ವಿಚಿತ್ರ ಘಟನೆ. ನವಮಾಸದ ಬಾಹ್ಯಾಕಾಶ ಬಂಧನ ಅಂತ್ಯ. ಸುನೀತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳು ಸೇಫ್ ಆಗಿ ಭೂಮಿಗೆ ವಾಪಸ್. ಹ್ಯೂಸ್ಟನ್ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ಗಗನಯಾತ್ರಿಗಳ ಆರೋಗ್ಯದ ಮೇಲೆ ನಿಗಾ. ಗಗನಯಾತ್ರಿಗಳು ಲ್ಯಾಂಡ್ ಆದ ದೃಶ್ಯವೇ ರೋಮಾಂಚನಕಾರಿ. ನಾವು ಸುರಕ್ಷಿತವಾಗಿದ್ದೇವೆ ಅಂತ ಸ್ಮೈಲ್ ಮಾಡಿ ಥಮ್ಸ್ ಅಪ್. ರಿಹ್ಯಾಬ್ ಸೆಂಟರ್ನಲ್ಲಿ 2 ದಿನಗಳಲ್ಲಿ ಕುಟುಂಬಸ್ಥರ ಭೇಟಿ. ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ. ಕಾಂಗ್ರೆಸ್ ನಾಯಕರ ಸವಾಲಿಗೆ ಸೆಡ್ಡು ಹೊಡೆಯೋಕೆ ಮುಂದಾದ ಕೇಂದ್ರ ಸಚಿವ. ಶೀಘ್ರದಲ್ಲೇ ಜಮೀನು ಖರೀದಿ ದಾಖಲೆ, ಕಂದಾಯ ಇಲಾಖೆ ಸರ್ವೆ ವರದಿ ಜನರ ಮುಂದಿಡೋಕೆ ಪ್ಲಾನ್. ಸಚಿವರ ಹನಿ ಟ್ರ್ಯಾಪ್ ಪಾಲಿಟಿಕ್ಸ್ಗೆ 3 ಪಕ್ಷಗಳ ನಾಯಕರು ಗರಂ. ತಮ್ಮದೇ ಪಕ್ಷದವರಿಂದ ಷಡ್ಯಂತ್ರ, ಹೈಕಮಾಂಡ್ ಸಿಎಂಗೂ ಮಾಹಿತಿ. ವೈಯಕ್ತಿಕ ಹಿತಾಸಕ್ತಿಗಾಗಿ ಹನಿ ಟ್ರ್ಯಾಪ್ ಬಳಕೆ ಅಂತ ಪಕ್ಷಾತೀತವಾಗಿ ಆಕ್ರೋಶ. ಬಜೆಟ್ ಅಧಿವೇಶನದಲ್ಲಿ ಶಾಸಕರಲ್ಲಿ ಕಾಣದ ಉತ್ಸಾಹ. ಕಲಾಪದಲ್ಲಿ ಪಾಲ್ಗೊಳ್ಳದೆ 3 ಪಕ್ಷಗಳ ಶಾಸಕರು ದೂರ. ಅನುದಾನ ಸಿಗೋದೇ ಇಲ್ಲ, ಇನ್ನೇನು ಚರ್ಚೆ ಮಾಡೋದು ಎಂಬ ಮನಸ್ಥಿತಿಯಲ್ಲಿರುವ ಶಾಸಕರು. ವಿಧಾನಸಭೆಯಲ್ಲಿ ಸದಸ್ಯರ ಗೈರು ಹಾಜರಿಯನ್ನ ಉಲ್ಲೇಖಿಸಿದ ಸ್ಪೀಕರ್, ಯಾರ್ಯಾರು ಎಷ್ಟೊತ್ತು ಭಾಗಿಯಾಗಿದ್ರು ಅನ್ನೋದು ದಾಖಲಾಗಿದೆ. ಶುಕ್ರವಾರ ಆಯಾ ಪಕ್ಷಗಳ ಮುಖ್ಯಸ್ಥರಿಗೆ ಕೊಡ್ತೀನಿ, ಅವರೇ ನೋಡ್ಕೊಳ್ಳಿ ಎಂದ ಖಾದರ್. ಎಚ್ಡಿಕೆ ವಿರುದ್ಧ ಒತ್ತುವರಿ ಆರೋಪ ಬೆನ್ನಲ್ಲೇ ಸಿಎಂ ಅಲರ್ಟ್. ವ್ಯತಿರಿಕ್ತ ಹೇಳಿಕೆ ನೀಡದಿರುವಂತೆ ಎಲ್ಲ ಸಚಿವರು ಶಾಸಕರಿಗೆ ಸೂಚನೆ. ತೆರವು ವಿಚಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ ಸ್ಪಷ್ಟಪಡಿಸುವ ತಂತ್ರ. ಬಂದ್ ಮಾಡೇ ಮಾಡ್ತೀವಿ, 2000 ಸಂಘಟನೆಗಳಿಂದ ಬೆಂಬಲವಿದೆ ಎಂದಿರುವ ವಾಟಾಳ್ ನಾಗರಾಜ್. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಫಿಕ್ಸ್. ಆದ್ರೂ ಬೆಂಬಲ ಕೊಟ್ಟಿರುವ ಸಂಘಟನೆಗಳ ಸದಸ್ಯರು ಕರ್ತವ್ಯಕ್ಕೆ ಆಗ್ತಾರೆ ಹಾಜರು. ಹಿರಿಯೂರು ತಾಲೂಕು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷನ ಗೂಂಡಾಗಿರಿ. ಟೆಂಡರ್ಗೆ ಅರ್ಜಿ ಹಾಕಿದ್ದ ಜಿಲ್ಲಾ ಉಸ್ತುವಾರಿ ಡಿ ಸುಧಾಕರ್ ಶಿಷ್ಯನ ಮೇಲೆಯೇ ಹಲ್ಲೆ. ರಾತ್ರೋರಾತ್ರಿ ಜಗದೀಶ್ ಮನೆಗೆ ನುಗ್ಗಿ 15ಕ್ಕೂ ಹೆಚ್ಚು ಜನರಿಂದ ಅಟ್ಟಹಾಸ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ರಾವ್ ಬಂಧನ ಕೇಸ್. ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ಗೂ ವಿಚಾರಣೆ. ಇದೀಗ ಸಂಪೂರ್ಣ ವರದಿ ಸಲ್ಲಿಕೆಗೆ ಐಎಎಸ್ ಅಧಿಕಾರಿ ನೇತೃತ್ವದ ಸಮಿತಿಯ ಸಿದ್ಧತೆ. ರನ್ಯಾ ತರುಣ್ ಒಡೆತನದ ವೈರಾ ಕಂಪನಿ ಬೆನ್ನು ಬಿದ್ದ ಇಡಿ. ದುಬೈನಲ್ಲಿರೋ ಕಂಪನಿ ಖಾತೆಗೆ ಬಂದಿರುವ ಹಣದ ಮೂಲದ ಶೋಧ. ಕಂಪನಿಯ ಸಂಪೂರ್ಣ ಮಾಹಿತಿ ಜಾಲಾಡ್ತಾ ಇರುವ ಅಧಿಕಾರಿಗಳು. ರನ್ಯಾ ಬಂಧನ ಬೆನ್ನಲ್ಲೇ ಏರ್ಪೋರ್ಟ್ನಲ್ಲಿ ಫುಲ್ ಅಲರ್ಟ್. ಪ್ರೋಟೋಕಾಲ್ ಇರುವ ವಿವಿಐಪಿಗಳನ್ನ ಚೆಕ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಿಯಮ ಉಲ್ಲಂಘಿಸದಂತೆ ಸೂಚನೆ. ಶಿಥಿಲಾವಸ್ಥೆ ಕಟ್ಟಡದಲ್ಲೇ ಅಂಗನವಾಡಿ ಮಕ್ಕಳಿಗೆ ಪಾಠ. ಚಿತ್ರದುರ್ಗ ತಾಲೂಕಿನ ಟಿ ಉಪ್ಪಾರಹಟ್ಟಿ ಗ್ರಾಮದ ಅಂಗನವಾಡಿ ದುಸ್ಥಿತಿ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ತಿಳಿಸಿದ್ರು, ಡೋಂಟ್ ಕೇರ್. ಸುಸಜ್ಜಿತ ಅಂಗನವಾಡಿ ಕೇಂದ್ರಕ್ಕೆ ಗ್ರಾಮಸ್ಥರ ಮನವಿ. ಕಲಬುರಗಿಯ ವಾಡಿ ಸ್ಟೇಷನ್ನಲ್ಲಿ ಪೊಲೀಸರಿಂದ ಜೂಜಾಟ ಪ್ರಕರಣ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಎಸ್ಪಿ. ಜೂಜಾಟದಲ್ಲಿ ತೊಡಗಿದ್ದ 5 ಪೊಲೀಸರ ಅಮಾನತು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡದ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ ಜಪ್ತಿಗೆ ಆದೇಶಿಸಿದ ಶಿವಮೊಗ್ಗದ ಸಾಗರ ಕೋರ್ಟ್.
ಶಿರಸಿ ಡಿಪೋಗೆ ಸೇರಿದ ಬಸ್ ಜಪ್ತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.